ಜೂನ್ 15ರಂದು ಗಾಣಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ, ಉಚಿತ ಆರೋಗ್ಯ ಶಿಬಿರ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ 85ಕ್ಕಿಂತ ಅಧಿಕ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಸೇವಾ ನಿವೃತ್ತಿ ನೌಕರರಿಗೆ ಸನ್ಮಾನ ಹಾಗೂ ಉಚಿತ ಆರೋಗ್ಯ ಶಿಬಿರ. ಜೂನ್ 15ರ ರವಿವಾರ ಮುಂಜಾನೆ 9 ಗಂಟೆಗೆ ಗದಗ ನಗರದ ಹಾತಲಗೇರಿ ರಸ್ತೆಯಲ್ಲಿರುವ ಗಾಣಿಗ ಸಮುದಾಯ ಭವನದಲ್ಲಿ ಈ ಸಮಾರಂಭ ಏರ್ಪಡಿಸಿದೆ ಎಂದು ಅಖಿಲ ಭಾರತ ಗಾಣಿಗ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟ್ ಅಧ್ಯಕ್ಷರಾದ ಬಸವರಾಜ ಬಿಂಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗಾಣಿಗ ಸಮಾಜದ ಗೌರವಾಧ್ಯಕ್ಷ ಷಣ್ಮುಖಪ್ಪ ಬಡ್ನಿ, ಉಪಾಧ್ಯಕ್ಷ ಬಿಬಿ ಐನಾಪುರ, ಕಾರ್ಯದರ್ಶಿ ಮುರುಘರಾಜೇಂದ್ರ ಬಡ್ನಿ, ಸಹ ಕಾರ್ಯದರ್ಶಿ ಸುರೇಶ ಮರಳಪ್ಪನವರ, ಕೋಶಾಧ್ಯಕ್ಷರಾದ ಎಸ್ವಿ ಪವಾಡಿಗೌಡ್ರ, ಅಶೋಕ ಮಂದಾಲಿ, ಫಕ್ಕೀರೇಶ ಸಿಂದಗಿ, ಬಸನಗೌಡ ಹನುಮಂತಗೌಡ್ರ, ಐಎಂ ಕಿರೇಸುರ ಸೇರಿದಂತೆ ಜಿಲ್ಲೆಯ ಗಾಣಿಗ ಸಮುದಾಯದ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಗಾಣಿಗ ಹಾಗೂ ವಿದ್ಯಾವರ್ಧಕ ಟ್ರಸ್ಟ್ ವತಿಯಿಂದ ಇವತ್ತಿನ ದಿವಸ ಹಮ್ಮಿಕೊಳ್ಳಲು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮ್ಮ ಗೌರವಾಧ್ಯಕ್ಷರಾದಂಥ ಷಣ್ಮುಖಪ್ಪ ಬಡ್ನಿಯವರೇ, ಈಶಪ್ಪನ ಕಿರೇಸುರವರೇ, ರಮೇಶ್ ಮಂದಾಲಿ ಅವರೇ, ಬಸವಂತಪ್ಪ ಒಡಟ್ಟಿ ಅವರೇ, ಸಿಂದಗಿ ಅವರೇ, ಶ್ರೀಕಾಂತಪ್ಪ ಲಕ್ಕೊಂಡವರೇ, ಪರವರಾಜ್ ಬಿಂಗಿ ಅವರೇ, ನಮ್ಮ ಅಶೋಕ್ ಮಂದಾಲಿ ಅವರೇ, ಕಾರ್ಯದರ್ಶಿಯಾದ ಮುರುಗೇಶ್ ಬಡ್ನಿಯವರೇ, ಸಹ ಕಾರ್ಯದರ್ಶಿಯಾದಂಥ ಸುರೇಶ್ ಮೊಳಪ್ನವರೇ, ಖಜಾಂಚಿ ಪವಾಡಿಗೌಡ್ರೆ, ಕೆ.ಎನ್. ಪಾಟೀಲ್ರೇ, ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳು ನನ್ನ ಶುಭ ಮುಂಜಾನೆ ನಮಸ್ಕಾರಗಳು. ಮಾನ್ಯರೇ, ನಾವು ಈ ವರ್ಷ ಪ್ರತಿ ವರ್ಷದಂತೆ 2024-25ನೇ ಸಾಲಿನಲ್ಲಿ ತೇರ್ಗಡೆ 85% ಹೆಚ್ಚಿಗೆ ತೇರ್ಗಡೆ ಆದಂಥ ನಮ್ಮ ಗಾಣಿಗ ಸಮಾಜದ ವಿದ್ಯಾರ್ಥಿನಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ 2024-25ನೇ ಸಾಲಿನಲ್ಲಿ ನಿವೃತ್ತಗೊಂಡ ನಮ್ಮ ಸಮಾಜದ ಗೌರವಾನ್ವಿತರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಈ ಸಾರಿ ವಿಶೇಷ ಕಾರ್ಯಕ್ರಮ ಅಂದರೆ ಬೆಳಗ್ಗೆ 9ರಿಂದ 12 ಗಂಟೆವರೆಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಶಿಬಿರವನ್ನು ಡಾಕ್ಟರ್ ಸಂಗಮೇಶ್ ಅಸೂಟಿ ಅವರ ನೇತೃತ್ವದಲ್ಲಿ ನಡೆಯುತ್ತದೆ. ಆ ಒಂದು ತಪಾಸಣಾ ಶಿಬಿರಕ್ಕೆ ಆಗಮಿಸುವಂಥ ಡಾಕ್ಟರ್ ಸಂಗಮೇಶ್ ಅಸೂಟಿ ಅವರು, ಡಾಕ್ಟರ್ ಕುಣಾಲ್ ಅಳ್ಳೊಳ್ಳಿ, ಡಾಕ್ಟರ್ ಮಹೇಶ್ ಪಾಟೀಲ್ ವೇದಾಂತ ಡಯಾಗ್ನೋಸಿಸ್ಟ್, ಡಾಕ್ಟರ್ ಶಾಂತೇಶ್ ಕುಮಾರ್ ಬಸವರಾಜ್ ಬಿಂಗಿ, ಡಾಕ್ಟರ್ ನಂದೆಪ್ಪಗೌಡರು, ಡಾಕ್ಟರ್ ಎಂ ಜೋಶಿ ಅವರು ಹುಬ್ಬಳ್ಳಿಯಿಂದ ನೇತ್ರ ತಪಾಸಣೆ ಬರ್ತಾರೆ. ಅದೇ ರೀತಿ ಹೇಮನ್ ಸಾವ್ಕಾರ್ ಹಾರ್ಟ್ ಸ್ಪೆಷಲಿಸ್ಟ್ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಜಯಕುಮಾರ್ ಬ್ಯಾಳಿ, ಡಾಕ್ಟರ್ ಉಮೇಶ್ ಹಾದಿ, ವೆಂಕಟೇಶ್ ಕಂಟಿ, ಈ ರೀತಿ ಕೆಲವೊಂದು ಆಯುರ್ವೇದ ಡಾಕ್ಟರ್ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಆದ ಕಾರಣ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಲ್ಲಿ ಎಲ್ಲ ನಮ್ಮ ಸಮಾಜದ ಬಾಂಧವರು ಭಾಗವಹಿಸಿ ಆ ಒಂದು ಶಿಬಿರಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ ಬೇರೆ ಯಾರಾದರೂ ಬೇರೆ ಸಮಾಜದವರು ಬರ್ಬೋದು. ಈ ಕಣ್ಣಿನ ದೋಷ ಏನಾರಿದ್ರೆ, ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಈ ಒಂದು ಶಿಬಿರದ ಉಚಿತ ಶಿಬಿರ ಇದೆ, ಇದರಲ್ಲಿ ಭಾಗವಹಿಸಿ ಅಂಥದ್ದು ಏನಾದ್ರು ದೋಷ ಕಂಡು ಬಂದ್ರೆ ಆ ಒಂದು ಕಣ್ಣಿನ ಆಪರೇಷನ್ ಆಯ್ತು ಅಥವಾ ಹಾರ್ಟ್ ಆಪರೇಷನ್ ಆಯ್ತು, ಅದನ್ನು ಮುಂದೆ ನಮ್ಮ ಅಶೋಕ್ ಮಂದಾಲಿ ಅವರು ನಮ್ಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಒಂದು ಫೌಂಡೇಶನ್ ವತಿಯಿಂದ ಉಚಿತವಾಗಿ ಆ ಕಣ್ಣಿನ ಆಪರೇಷನ್ನು ಹಾಗೂ ಹಾರ್ಟ್ ಆಪರೇಷನ್ ಮಾಡಿಸ್ಕೊಡ್ತಾರೆ. ಅದಕ್ಕೆ ಈ ಒಂದು ಶಿಬಿರದೊಳಗೆ ಎಲ್ಲ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಆಗಮಿಸಿ ಈ ಒಂದು ಸದಾವಕಾಶನ ಉಪಯೋಗ ಮಾಡ್ಕೋಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ 9ರಿಂದ 12 ಉಚಿತ ಆರೋಗ್ಯ ತಪಾಸಣೆ, 12ರಿಂದ 3 ಗಂಟೆ ಇದೊಂದು ಪ್ರತಿಭಾ ಪುರಸ್ಕಾರ, 3ರಿಂದ 4 ಪ್ರಸಾದ ವಿತರಣೆ, 4ರಿಂದ 4:15 ಮಟ್ಟ ನಮ್ಮ ಒಂದು ಜನರಲ್ ಬಾಡಿ ಮೀಟಿಂಗ್ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಮನ್ನಿರಂಜನ ಡಾಕ್ಟರ್ ಮಹಂತ ಬಸವಲಿಂಗ ಸ್ವಾಮಿಗಳು ಆಗಮಿಸ್ತಾರೆ, ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಅದೇ ರೀತಿ ಉದ್ಘಾಟಕರಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಆಗಮಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಗೌರವಾಧ್ಯಕ್ಷರಾದ ಷಣ್ಮುಖಪ್ಪ ಬಡ್ನಿಯವರು, ನಮ್ಮ ನಿಂಗಪ್ಪ ಎಸ್ ಕೆಂಗಾರ್ ಅವರು ಹಾಗೂ BBS ಐನಾಪುರ ಅವರು ಭಾಗವಹಿಸುತ್ತಾರೆ. ಅದರಂತೆ ನಮ್ಮ ಎಲ್ಲ ಕಟ್ಟಡದ ಒಂದು ನಮ್ಮ ಕಮಿಟಿಯವರಾದಂಥ ಮುರುಘರಾಜೇಂದ್ರ ಎಂ ಬಡ್ನಿ, ಸುರೇಶ್ ಮಳಪ್ಪನವರು, ಎಸ್.ಪಿ. ಪವಾಡಿಗೌಡರು, ಗಿರಿಯಪ್ಪ ಅಸೂಟಿ ಅವರು, ಗಂಗಾಧರ್ ಗಾಣಗೇರ್ ಅವರು, ರಮೇಶ್ ಮಂದಾರಿ ಅವರು, BS ಒಡವಟ್ಟಿ ಅವರು, ದಶರಥ್ ಗಾಣಗೇರ್ ಅವರು, ಬಸವರಾಜ್ ಸುಂಕದವರು, ಫಕ್ಕೀರೇಶ್ ಸಿಂದಗಿ ಅವರು, ಹಾಲಪ್ಪ ಬಣವಿ ಅವರು, ಅದೇ ರೀತಿ ನಿಂಗಪ್ಪನ ಕೆಂಗಾರ್ ಅವರು, ಅಮರೇಶ್ ಹಾದಿ ಅವರು, ಶ್ರೀಕಾಂತ್ ಲಕ್ಕುಂಡಿ ಅವರು, ತೋಟಪ್ಪ ಗಾಣಗೇರ್ ಅವರು, ಅಶೋಕ್ ಮಂದಾಲಿ ಅವರು, ಐಎಂ ಕಿರೇಸೂರ್ ಅವರು, ಬಸವಂತಪ್ಪ ನವಲಾಳಿ ಅವರು, ಸಂದೀಪ್ ಕಪ್ಪತ್ನವರು, ಬಸವರಾಜ್ ನವಲ್ಗುಂದ,
ಜಗದೀಶ್ ಬೆಳವಟಗಿ, ಶಿವಣ್ಣ ಹಿಟ್ನಳ್ಳಿ, ಪುಲಿಕೇಶಗೌಡ ಪಾಟೀಲ್, ಪ್ರಕಾಶ್ ಮುದೋಳು, ಸೋಮನಗೌಡ ಪಾಟೀಲ್ರು, HB ಕೊರಗಲ್ ಇವರೆಲ್ಲ ಮಾನ್ಯರು ನೇತೃತ್ವದೊಳಗೆ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ.